ರಾತ್ರೋರಾತ್ರಿ ಫಸಲಿಗೆ ಬಂದಿದ್ದ ಬಾಳೆ ಗೊನೆಗಳು ಕಳ್ಳತನ. ಇನ್ನೂರಕ್ಕೂ ಹೆಚ್ಚು ಬಾಳೆಗೊನೆ ಕದ್ದು ಕಳ್ಳರು ಎಸ್ಕೇಪ್. ಎಸ್, ಹಗಲು ರಾತ್ರಿ ಕಷ್ಟಪಟ್ಟು ಬೆಳೆದ ಬೆಳೆ ಇನ್ನೇನು ರೈತರ ಕೈಗೆ ಸೇರ್ಬೇಕೆನ್ನುವಷ್ಟರಲ್ಲಿ ಕಳ್ಳರು ರೈತನಿಗೆ ಪಂಗನಮ್ಮ ಹಾಕಿರುವ ಘಟನೆ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಮುದ್ದನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಅರಸೀಕೆರೆ ತಾಲೂಕಿನ ಮುದ್ದನಹಳ್ಳಿ ಗ್ರಾಮದ ರೈತ ಚಂದ್ರಶೇಖರ್ ನಾಯಕ್ ಎಂಬುವವರಿಗೆ ಸೇರಿದ್ದ ಬಾಳೆ ತೋಟದಲ್ಲಿ ಈ ಘಟನೆ ನಡೆದಿದೆ. ರೈತ ಚಂದ್ರಶೇಖರ್ ಸುಮಾರು 1 ರಿಂದ 1.5 ಲಕ್ಷ ರೂಪಾಯಿ ಸಾಲ ಮಾಡಿ ಕಷ್ಟಪಟ್ಟು ತಮ್ಮ ತೋಟದಲ್ಲಿ 2 ವರ್ಷಗಳಿಂದ ಬಾಳೆ ಬೆಳೆಯನ್ನ ಬೆಳೆದಿದ್ರು. ಆದರೆ ಕಷ್ಟಪಟ್ಟು ಬೆಳೆದ ಬಾಳೆ ಕೊಯ್ಲಿಗೆ ಸಿದ್ಧವಾಗಿದ್ದ ಸಮಯದಲ್ಲಿಯೇ ರಾತ್ರೋರಾತ್ರಿ ದುಷ್ಕರ್ಮಿಗಳು 200ಕ್ಕೂ ಹೆಚ್ಚು ಬಾಳೆ ಗೊನೆಗಳನ್ನ ಕಟಾವು ಮಾಡಿಕೊಂಡು ಪರಾರಿಯಾಗಿದ್ದಾರೆ. ನಾವು 1 ವರ್ಷದಿಂದ ಈ ಬೆಳೆಯನ್ನು ಮಾಡುತ್ತಿದ್ದೀವಿ. ನೀರು ಹಗಲು ರಾತ್ರಿ ನೀರು ಗೊಬ್ಬರ ಕೊಟ್ಟು ಹೆಚ್ಚು ಕಮ್ಮಿ 1.5 ಲಕ್ಷ ರೂಪಾಯಿ ಖರ್ಚಾಗಿದೆ ಈ ಬೆಳೆಗೆ. ರಾತ್ರಿ ಒಂದು 200 ಗೊನೆ ಕಡ್ಕೊಂಡು ಹೋಗಿದ್ದಾರೆ. ಈ ಥರ ಆಗಿದೆ. ನಮಗೆ ಆರೋಗ್ಯ ಸೇರಿ ನಮಗೆ ಪರಿಹಾರ ಕೊಡಿಸ್ಕೊಡ್ಬೇಕು. ಯಾರು ಕಡ್ದಿದಾರ ಏನಾದ್ರು ಗೊತ್ತಾ ನಿಮಗೆ? ಯಾರು ಗೊತ್ತಿಲ್ಲ ಸರ್, ಯಾರು ಕಡ್ದಿದ್ದಾರೆ ಅಂತೇಳಿ ಗೊತ್ತಿಲ್ಲ. ಒಂದು 200-250ರಿಂದ ಮತ್ತೆ ಒಂದು 20-25 ಬಿಟ್ಟು ಹೋಗಿದ್ದಾರೆ. ಒಂದು 200-250 ಕಳ್ಕೊಂಡು ಹೋಗಿದ್ದಾರೆ. ಇದನ್ನು 1 ವರ್ಷದಿಂದ ನೀರು ಗೊಬ್ಬರ ಎಲ್ಲ ಹಾಕಿ ನಾವು ಕಷ್ಟಪಟ್ಟು ಮಕ್ಕಳು ಎಲ್ಲ ಸೇರಿ ರಾತ್ರಿ ಹಗಲು ಮಾಡಿದ್ದು ಬೆಳೆ ಬರೋ ಟೈಮಲ್ಲಿ ಕಡಿಯೋ ಟೈಮಲ್ಲಿ ಈ ಥರ ಮಾಡಿ ಹೋಗಿದ್ದಾರೆ. ಹೆಚ್ಚು ಕಮ್ಮಿ 1.5-1.25 ಲಕ್ಷ ರೂಪಾಯಿ ಖರ್ಚಾಗಿದೆ. ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ದೀರಾ? ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ಯಾರ ಮೇಲಾದರೂ ಅನುಮಾನ ಇದೆಯಾ? ಅನುಮಾನ ಇಲ್ಲ ಸುಮ್ಮನೆ, ಯಾರ ಮೇಲೂ ಅನುಮಾನ ಇಲ್ಲ. ಈ ಥರ ಮಾಡಿದ್ದಾರೆ. ಎಷ್ಟು ಗೊನೆ ಕಡ್ದಿದ್ದಾರೆ? ಒಂದು 200-250 ಗೊನೆ ಕಡ್ದಿದ್ದಾರೆ. ಅದರಲ್ಲಿ ಒಂದು 20 ಬಿಟ್ಟೋಗಿದ್ದಾರೆ. ಇನ್ನು ರಾತ್ರೋರಾತ್ರಿ ತೋಟಕ್ಕೆ ನುಗ್ಗಿದ್ದ ಕಿಡಿಗೇಡಿಗಳು ಬಾಳೆ ಗೊನೆಯನ್ನ ಕದ್ದೊಯ್ದಿದ್ದಲ್ಲದೆ ಬಾಳೆ ಗಿಡಗಳನ್ನ ಕೂಡ ಕಡಿದು ನಾಶ ಮಾಡಿದ್ದಾರೆ. ಇದರಿಂದ ತೀವ್ರ ನಷ್ಟ ಉಂಟಾಗಿದ್ದು ರೈತನ ಕುಟುಂಬ ಸಂಕಷ್ಟಕ್ಕೆ ಸಿಲುಕಿದೆ. ಇತ್ತೀಚಿನ ದಿನಗಳಲ್ಲಿ ಬಿಸಿಲಿನ ತಾಪಮಾನದಿಂದ ರೈತರು ಈಗಾಗಲೇ ಸಂಕಷ್ಟದಲ್ಲಿದ್ದಾರೆ. ಈ ಸಮಯದಲ್ಲಿಯೇ ಇಂತಹ ಕೃತ್ಯ ನಡೆದಿರುವುದು ದುಃಖದ ಸಂಗತಿಯಾಗಿದೆ. ಹೀಗಾಗಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ರೈತನ ಕುಟುಂಬಕ್ಕೆ ಸೂಕ್ತ ಪರಿಹಾರ ಒದಗಿಸಬೇಕೆಂದು ಪೃಥ್ವಿ ನಾಯಕ್ ಎಂಬುವವರು ವಿನಂತಿಸಿದ್ದಾರೆ. ನಿಮ್ಮ ಹೆಸರು? ಪೃಥ್ವಿ ನಾಯಕ್ ಅಂತ. ಏನಾಗಿದೆ? ಸಮಾಜ ಸೇವಕರು. ಇವತ್ತೇನು ರೈತರಾದಂಥ ಚಂದ್ರಶೇಖರ್ ನಾಯಕರು ಮುದ್ದನಹಳ್ಳಿ ಅವರು ಇವತ್ತು 2 ವರ್ಷದಿಂದ ಬೆಳೆ ಮಾಡಿದ್ರು. ಬಾಳೆ ಗಿಡ ಹಾಕಿ 400-500 ಗುಣಿ ಬಾಳೆ ಗಿಡ ಹಾಕಿ ಅವರು ಬೆಳೆ ಹಾಕಿ ಲಾಭಕ್ಕೆ ಏನು ಇವತ್ತು ಲಾಭ ಸಿಗುತ್ತೆ ಅಂತ ಇವತ್ತು ಬೆಳೆ ಹಾಕಿದ್ರು. ಕಿಡಿಗೇಡಿಗಳು ರಾತ್ರಿ ಬಂದು ಎಲ್ಲ 200-250 ಬಾಳೆಗೊನೆ ಕರ್ಕೊಂಡು ಹೋಗಿ ಎಳೆಕಾಯಿಗಳನ್ನ ಇಲ್ಲೇ ಬಿಟ್ಟು ಹೋಗಿದಾರೆಲ್ಲ. ಕೆಲವೊಂದು ಗಿಡಗಳನ್ನ ಅರ್ಧಬರ್ಧ ಕರೆದು ಬಾಳೆಗಳ ತೊಗೊಂಡೋಗಿಲ್ಲ, ಅದೇ ಥರ ಬಿಟ್ಟು ಹೋಗಿದ್ದಾರೆ. ದಯಮಾಡಿ ರೈತರಿಗೆ ಅನ್ಯಾಯ ಆಗಿದೆ. ಆರಕ್ಷಕ ಠಾಣೆಯವರು ಇದ್ರ ಬಗ್ಗೆ ಗಮನ ಹರಿಸಿ ಅವ್ರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಬೇಕು. ಅವ್ರಿಗೇನು ನಷ್ಟ ಆಗಿದೆ ಅವರು ಕೂಡ 1.5 ಲಕ್ಷ 2 ಲಕ್ಷ ಸಾಲ ಮಾಡಿ ಬೆಳೆ ಹಾಕಿರ್ತಾರೆ. ಅವ್ರಿಗೂ ಕೂಡ ಪರಿಹಾರ ಅಂತ ಕೊಡಿಸುವಂಥ ಕೆಲಸವನ್ನು ಸರ್ಕಾರ ಮಾಡ್ಕೊಡ್ಬೇಕಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಕಂಪ್ಲೇಂಟ್ ಎಲ್ಲ ಕೊಡಿಸಿದ್ದೀರಾ? ಕಂಪ್ಲೇಂಟ್ ಕೊಡಿಸಿದ್ವಿ ಸರ್. ಬೆಳಿಗ್ಗೆ ಕರ್ಕೊಂಡೋಗಿ ಬೆಳಿಗ್ಗೆ ಏನು ಅವರು ದಿನನಿತ್ಯ ಬರೋ ಥರ ಬೆಳಿಗ್ಗೆ ಬಂದಿದ್ದಾರೆ. ನೋಡಿದಂಥ ಘಟನೆಯಲ್ಲಿ ಈ ಥರ ಅನ್ಯಾಯ ಆಗಿದೆ ಅವರಿಗೆ. ಅದೇ ನನಗೆ ಕಾಲ್ ಮಾಡಿದ ಕೂಡಲೇ ಹೋಗಿ ಸ್ಟೇಷನ್ಗೆ ಕರ್ಕೊಂಡೋಗಿ ಕಂಪ್ಲೇಂಟ್ ಕೊಡಿಸಿದ್ದೀನಿ. ದಯಮಾಡಿ ಆರಕ್ಷಕ ಠಾಣೆಯವರು ಹಾಗೂ ಸರ್ಕಾರದವರು ಇವ್ರಿಗೆ ಪರಿಹಾರ ಕೊಟ್ಟು ಈ ರೈತರಿಗೆ ಅನ್ಯಾಯ ಆಗದಂಗೆ ನೋಡ್ಕೋಬೇಕು ಸರ್. ಒಟ್ನಲ್ಲಿ ಸಾಲ ಮಾಡಿ ಹಗಲು ರಾತ್ರಿ ಎನ್ನದೆ ಕಷ್ಟಪಟ್ಟು ಬೆಳೆದ ಬೆಳೆಯನ್ನ ಒಂದೇ ರಾತ್ರಿಯಲ್ಲಿ ಕಳ್ಳರು ಹಾಳು ಮಾಡಿದ್ದು, ಇದರಿಂದ ನೊಂದಿರುವ ರೈತ ಪೊಲೀಸರಿಗೆ ದೂರನ್ನ ನೀಡಿದ್ದು ನ್ಯಾಯಕ್ಕಾಗಿ ಮನವಿಯನ್ನ ಮಾಡಿದ್ದಾರೆ. ಎಂಡಿ ನಾಸರ್, ಪ್ರಜಾಶಕ್ತಿ ಟಿವಿ, ಅರಸೀಕೆರೆ.